ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನೀವೇನಾದರೂ BDA ಸೈಟ್ನ ಖರೀದಿ ಮಾಡಿದರೆ ಪ್ರತಿಯೊಬ್ಬರು ಈ ವಿಡಿಯೋನ ಲಾಸ್ಟ್ ತನಕ ನೋಡಲೇಬೇಕು ವೀಕ್ಷಕರೇ. ಈ BDA ಸೈಟ್ ಏನಾದ್ರು ತಗೊಂಡಿದ್ರೆ ನಿಮಗೆ ತುಂಬ ಎಚ್ಚರವಾಗಿರಬೇಕು. ಮತ್ತು ಲಕ್ಷ ಅಥವಾ ಈ ನಿಯಮದ ಪ್ರಕಾರ ಕೋಟಿ ದಂಡನೂ ಬೀಳ್ಬೋದು ವೀಕ್ಷಕರೇ. ತುಂಬ ಜನ BDA ಸೈಟ್ ತಗೊಳಕ್ಕೋಸ್ಕರ ಎಷ್ಟೋ ಸ್ಟ್ರಗಲ್ ಮಾಡಿ 4-5 ವರ್ಷ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅದನ್ನ ತಗೊಂಡಿರ್ತಾರೆ ವೀಕ್ಷಕರೇ. ಆ ಥರ ತಗೊಂಡು ನೀವು ಈ ಥರ ದಂಡ ಕಟ್ಟೋದಿದೆಯಲ್ಲ, ಅದು ತುಂಬಾನೇ ಗೋಳು ವೀಕ್ಷಕರೇ. ಅದು ಕೂಡ ತುಂಬಾ ಜನ ಇಂಥ BDA ಸೈಟ್ ತಗೊಂಡಿರೋದು ಮಿಡ್ಲ್ ಕ್ಲಾಸ್ ಪೀಪಲ್ಗಳು BDA ಸೈಟ್ ತಗೊಂಡಿರ್ತಿಲ್ಲ. ಅದರಲ್ಲೂ ನಮ್ಮದು ಆ BDA ಸೈಟ್ ತಗೊಂಡ್ಬಿಟ್ಟು ಅದಕ್ಕೆ ವ್ಯಾಲ್ಯೂ ಹೆಚ್ಚಾಗಲಿ ಅಂತ ಕಾಯ್ತಾ ಕೂತಿದ್ರೆ ಕೋಟಿ ನೀವೇ ದಂಡನ ಕಟ್ಟಬೇಕಾಗುತ್ತೆ ವೀಕ್ಷಕರೇ. ಈಗ ಆಲ್ರೆಡಿ ಆಗಸ್ಟ್ಗೆ ಇದು ಜಾರಿಯಾಗಿದೆ, ಬಟ್ ಅದನ್ನು ಸಂಪೂರ್ಣ ಜಾರಿಗೆ ತಂದಿಲ್ವಂತೆ. ಈಗ ಡಿಸೆಂಬರ್ ಇಂದ ಇದನ್ನ ಸಂಪೂರ್ಣ ಜಾರಿಗೆ ತಂದಿದ್ದಾರೆ. ಅದು ಎಷ್ಟು % ದಂಡ, ಏನಕ್ಕೋಸ್ಕರ, ಹಳೇದಕ್ಕೆ ಎಷ್ಟಿತ್ತು, ಏನೇನು ಡಾಕ್ಯುಮೆಂಟ್ಸ್ ಅವರು ನಿಮಗೆ ಕೊಡಲ್ಲ ಅನ್ನೋ ಪ್ರತಿ ಒಂದು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಮನುಷ್ಯನಿಗೂ ಒಂದೊಂದು ಸೈಟ್ ತಗೋಬೇಕು, ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅನ್ನೋದೊಂದು ಆಸೆ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ ವೀಕ್ಷಕರೇ. ಅದೇ ತರ ಪ್ರತಿಯೊಬ್ಬರು ಈ BDA ಸೈಟು ಅಂದ್ರೆ BDA ಸೈಟಿಗೆ ಏನಕ್ಕೆ ಹೋಗ್ತಾರೆ, ಒಳ್ಳೆ ಜಾಗ ಕ್ಲೀನಾಗಿ ಮಾಡಿರ್ತಾರೆ, ಅಥವಾ ಅಂದ್ರೆ ಪ್ರೈವೇಟ್ ಪ್ರಾಪರ್ಟಿಗಿಂತ ಕಮ್ಮಿ ದರದಲ್ಲಿ ಗೌರ್ನಮೆಂಟ್ ವ್ಯಾಲ್ಯೂ ಪ್ರಕಾರ ನಿಮಗೆ ಸೈಟು ಅವೈಲಬಿಲಿಟಿ ಸಿಗುತ್ತೆ. ಈಗ ನಿಮಗೆ ಬೆಂಗಳೂರಲ್ಲಿ ಒಂದು 6,000 ಓಡ್ತಾ ಇದೆ ಚದರಪೀಟಿಗೆ, ಒಂದು 5,000 4,500 ನಿಮಗೆ BDA ಸೈಟ್ ನಿಮಗೆ ಸಿಕ್ಕಿರುತ್ತೆ ಅನ್ಕೊಳ್ಳಿ. ಇದನ್ನ ಅಪ್ಲೈ ಮಾಡ್ಕೊಂಡು 4-5 ವರ್ಷದಿಂದ 10 ವರ್ಷದಿಂದ ಅಪ್ಲೈ ಮಾಡ್ಕೊಂಡು ಒಂದು ಸೈಟ್ನ ತಗೊಂಡಿರ್ತೀರ. ಆ ಸೈಟ್ನ ತಗೊಂಡ್ಬಿಟ್ಟು ನೀವು ಅದಕ್ಕೆ ಇನ್ನೂ ವ್ಯಾಲ್ಯೂ ಈಗ ಬೆಳೀತಾ ಇರೋ ರೇಂಜ್ ನೋಡಿದ್ರೆ ಬೆಂಗಳೂರಲ್ಲಿ ವರ್ಷ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ, ಪ್ರಾಪರ್ಟಿದು ಸ್ಕ್ವೇರ್ ಫೀಟ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಬಟ್ ಆದ್ರೂ ಅದನ್ನ ತುಂಬಾ ರೂಲ್ಸ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು. BDAದು ನೀವು ಅವ್ರು ಏನ್ ಮಾಡ್ತಾರೆ, ಫಸ್ಟ್ ನಿಮಗೆ ಅಲರ್ಟ್ ಮಾಡ್ತಾರಲ್ವಾ, ಆ BDA ಸೈಟ್ನ ಅಲರ್ಟ್ ಮಾಡಿದ್ಮೇಲೆ ನಿಮಗೆ 3 years ಟೈಮ್ ಕೊಟ್ಟಿರ್ತಾರೆ ನಿಮಗೆ ಮನೆ ಕಟ್ಟು. ನೀವು ಮನೆ ಕಟ್ಕೊಂಡು ನೀವೇ ಇರ್ತಿರೋ ಅಥವಾ ಮನೆ ಕಟ್ಬಿಟ್ಟು ಬೇರೆಯವ್ರಿಗೆ ರೆಂಟಿಗೆ ಕೊಡ್ತಿರೋ, ಅದು ನೀವು ಮನೆ ಕಟ್ಬಿಟ್ಟು ಬೇರೆಯವ್ರಿಗೆ ಮಾರ್ತಿರೋ, ಅದು ಬೇರೆ ಇದು ಫಸ್ಟ್ ನೀವೇನ್ ಮಾಡಬೇಕು, ರೂಲ್ಸ್ ಇದು ಏನಂದ್ರೆ BDAದು ಎಕ್ಸಿಸ್ಟಿಂಗ್ ಓಲ್ಡ್ ರೂಲ್ಸ್ ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ BDA ಸೈಟ್ ಸಿಕ್ಕಿದ ಮೇಲೆ ನಿಮಗೆ 3 ವರ್ಷದಲ್ಲಿ ನಿಮಗೆ ಮನೆ ಕಟ್ಟಬೇಕು ಅನ್ನೋದು ರೂಲ್ಸ್ ಇರುತ್ತೆ. 3 ವರ್ಷದಲ್ಲಿ ನೀವು ಮನೆ ಕಟ್ಟಿದ್ರೆ ನಿಮ್ಗೆ ಎಲ್ಲಾ ಡಾಕ್ಯುಮೆಂಟ್, ಸೇಲ್ ಡೀಡ್ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ನು BDA ಕೈಯಿಂದ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇಲ್ಲ ನಿಮಗೆ ಅಂದ್ರೆ ನಿಮ್ಮ ಸಂಪೂರ್ಣ ಹಕ್ಕು ನಿಮ್ದು 3 ವರ್ಷದಲ್ಲಿ ನೀವು ಮನೆ ಕಟ್ಟಲಿಲ್ಲ ಅಂದ್ರೆ ಸಂಪೂರ್ಣ ಹಕ್ಕು ನಿಮ್ಮದಿರಲ್ಲ ವೀಕ್ಷಕರೇ. ಮತ್ತೆ ಇನ್ನೊಂದು ವಿಷಯ ನೀವು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ತುಂಬಾ ಜನ 10-15 ವರ್ಷದಿಂದ ಒಂದೊಂದು BDA ಸೈಟ್ನ ತಗೊಂಡ್ಬಿಟ್ಬಿಟ್ಟು ಏನ್ ಮಾಡಿರ್ತಾರೆ, ಈಗಿನ ತನಕ ಬಿಟ್ಕೊಂಡಿರ್ತಾರೆ. ಆಗ 10-15 ವರ್ಷದಲ್ಲಿ ಏನ್ ತಗೊಂಡಿರ್ತಾರೆ, 1,000 ಸ್ಕ್ವೇರ್ ಫೀಟಿಗೆ ತಗೊಂಡಿರ್ತಾರೆ ಮೇನ್ ಏರಿಯಾದಲ್ಲಿ. ಈಗೆಲ್ಲ ಎಷ್ಟಾಗಿರುತ್ತೆ, 10,000 ಸ್ಕ್ವೇರ್ ಫೀಟ್ ಆಗಿರುತ್ತೆ. 10,000 ಸ್ಕ್ವೇರ್ ಫೀಟ್ ಆಗಿರುತ್ತೆ ಅಂದ್ರೆ ಒಂದು 30-40 ಸೈಟ್ಗೆ 1.5 ಕೋಟಿ ಮೇಲೆ ಆಗಿರುತ್ತೆ ವೀಕ್ಷಕರೇ. 1.5 ಕೋಟಿ ಅದ್ರ ಮೇಲೆಲ್ಲ ಆಗಿರುತ್ತಲ್ವಾ, 1.5 ಕೋಟಿ ಮೇಲೆ ಇದಾದ್ರೆ ನೀವು 1.5 ಕೋಟಿ ಅನ್ನೋದು 1.5 ಕೋಟಿ ಅಲ್ಲ, ಆಲ್ಮೋಸ್ಟ್ ನಿಮಗೆ ಒಂದು 10 ಕೋಟಿ ಇದಾಗಿರುತ್ತೆ ಅನ್ಕೊಳ್ಳಿ. ಈಗ ಅದನ್ನ 10,000 ರೂಪಾಯಿಗೆ ಇದು ಮಾಡ್ಕೊಂಡು ಹೋಗ್ತಾ ಇದ್ರಿ ನೀವು, 1 ಕೋಟಿ ಇದಾಗಿರುತ್ತೆ 1 ಕೋಟಿ. ಅದ್ರಲ್ಲಿ ನೀವು 10-20 ಲಕ್ಷ ರೂಪಾಯಿ 10% ದಂಡ ಕಟ್ಟಬೇಕು. ನೀವೇನಾದ್ರು 3 ವರ್ಷದಲ್ಲಿ ಮನೆ ಕಟ್ಟಿಲ್ಲ, ಈಗ್ಲಿವರೆಗೂ ಇಟ್ಕೊಂಡಿದ್ದೀರಾ ಅಂತ. ಅದಕ್ಕೋಸ್ಕರ ನೀವೇನೇನು ಅರೇಂಜ್ಮೆಂಟ್ ಮಾಡ್ಕೊತೀರಾ, ಇದು ನಿಮಗೆ ಈ ಡಿಸೆಂಬರ್ ಇಂದ ಜಾರಿಗೊಳ್ತಾ ಇದೆ ವೀಕ್ಷಕರೇ. ಪ್ರತಿಯೊಬ್ಬರನ್ನು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೀವೇನಾದ್ರು ಇದನ್ನ ಇಟ್ಕೊಂಡು ಬೇರೆಯವ್ರಿಗೆ ಮಾರಿದ್ದೀರಾ, ಅವ್ರು ಸಿಗಾಕೊಂತಾರೆ. ಆಕ್ಚುಲಿ ಡಾಕ್ಯುಮೆಂಟ್ಸ್ ಎಲ್ಲ ಇದಿರಲ್ಲ, ಅವ್ರು BDA ಬಂದ್ಬಿಟ್ಟು ಏನಾದ್ರು ಚೆಕ್ ಮಾಡಿ ಇದು ಎಷ್ಟು ವರ್ಷದಲ್ಲಿ ರಿಜಿಸ್ಟರ್ ಆಗಿತ್ತು, ಎಷ್ಟು ವರ್ಷಕ್ಕೆ ಯಾರಿಗೆ ಹೋಗಿತ್ತು, ಅದನ್ನೇನಾದ್ರು ಮಾಡಿದ್ರೆ ನೀವ್ ಹೆಂಗೋ ಬೇರೆಯವ್ರಿಗೆ ಮಾಡಿ ಒಬ್ಬೊಬ್ರು ಸೇಫ್ ಆಗಿರ್ತೀರಾ. ತಗೊಂಡಿರೋರಿಗೆ ಇದು ಪ್ರಾಬ್ಲಮ್ ಆಗುತ್ತೆ. ತಗೊಂಡಿರೋ ಏನಾದ್ರು ಮನೆ ಕಟ್ಟಿದಾನ, ಓಕೆ, ತಗೊಂಡಿರೋನು ಮನೆ ಕಟ್ಟಿಲ್ಲ ಹಂಗೆ ಇಟ್ಕೊಂಡಿದ್ದಾನ, ಬಟ್ ಅವ್ರಿಗೆ ಬಿಗ್ ಪ್ರಾಬ್ಲಮ್ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ರು ಯಾರ್ಯಾರು BDA ಲೇಔಟ್ ಅಲ್ಲಿ ಸೈಟ್ಸ್ ನಿವೇಶನ್ ಏನ್ ತಗೊಂಡಿದ್ದೀರಾ ವೀಕ್ಷಕರೇ, ಮೇಕ್ ಶೋರ್ ದಟ್ ನೀವು 3 years ಒಳಗಡೆ ಅಥವಾ ಈ ವರ್ಷದಲ್ಲಿ ನೀವು ಸ್ಟಾರ್ಟ್ ಮಾಡ್ಕೊಂಡಿದ್ರೆ ತುಂಬಾನೇ ಒಳ್ಳೇದು. ಇಲ್ಲ ಅಂದ್ರೆ ನಿಮ್ಮ ಸಂಪೂರ್ಣ ಪೂರ್ಣ ಡಾಕ್ಯುಮೆಂಟ್ಸ್ ನಿಮ್ಮ ಕೈಗೆ ಸಿಗಲ್ಲ. ನೀವು ದಂಡನ ಕಟ್ಟಿದ ಮೇಲೆ ನಿಮ್ಮ ಪೂರ್ಣ ಡಾಕ್ಯುಮೆಂಟ್ಸ್ ನಿಮ್ಮ ಕೈಗೆ ಸಿಗುತ್ತೆ ವೀಕ್ಷಕರೇ. ಇಲ್ಲಿ ತುಂಬಾ ಜನರಿಗೆ ಲೀಗಲ್ ನೋಟಿಸು ಕೂಡ ಕಳಿಸ್ತಾರೆ ಅವರು. ನೀವು ಲೀಗಲಿ ಹೋರಾಡಬೇಕಾಗುತ್ತೆ. ತುಂಬಾ ಜನಗಳಿಗೆ ಲೀಗಲಿ ಹೋರಾಡಕ್ ಆಗಲ್ಲ. ಲೀಗಲಿ ಹೋರಾಡ್ತಾ ಹೋದ್ರೆ ಅಷ್ಟೇ ದುಡ್ಡು ಅಲ್ಲಿಯೂ ಹೋಗ್ತಾ ಇರುತ್ತೆ, ಅಟ್ ದ ಎಂಡ್ ನೀವು ಕಟ್ಟಬೇಕಾಗುತ್ತೆ. ಏನಕ್ಕೆ ಅಂದ್ರೆ BDAನ ಅಲರ್ಟ್ ಮಾಡ್ಬೇಕಾದ್ರೆ ಕ್ಲಿಯರ್ ಕಟ್ ರೆಗ್ಯುಲೇಷನ್, ರೂಲ್ಸ್ ಅಂಡ್ ಟರ್ಮ್ಸ್ ಅಂಡ್ ಕಂಡೀಷನ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಅದನ್ನೆಲ್ಲ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು. ಇಲ್ಲ ಅಂದ್ರೆ BDA ಸೈಟ್ನ ಅಪ್ಲೈ ಮಾಡ್ಕೊಂಡು ತಗೋಬೇಕಾದ್ರೆ ನೀವು ಬೆಳೆಯುತ್ತೆ, ಮುಂದೆ ಸೈಟ್ ಇಟ್ಕೊಂಡ್ರೆ ಆ ಥರ ತಗೊಳೋದಿದ್ರೆ ನೀವು ಬೇರೆ ಕಡೆ ಖರೀದಿ ಮಾಡಿ ಇಟ್ಕೊಳ್ಳಿ ವೀಕ್ಷಕರೇ. BDA ಸೈಟು
ಪ್ರತಿಯೊಬ್ಬರ ಮಿಡ್ಲ್ ಕ್ಲಾಸು ಲೋ ಪೀಪಲ್ಗೆ ಹೆಲ್ಪ್ ಆಗಲಿ, ಅವ್ರು ಬಂದ್ಬಿಟ್ಟು ಮನೇನ ನಿವೇಶನಗಳನ್ನ ಬೆಂಗಳೂರಲ್ಲಿ ಈಸಿಲಿ ಕಟ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಅವ್ರು ಮಾಡಿರ್ತಾರೆ. ಅದಕ್ಕೋಸ್ಕರನೇ ಈಗ ನೋಡಿದಿರಲ್ಲ, ಗೌರ್ಮೆಂಟು ಎಲ್ಲ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನು ತರ್ತಾ ಇದೆ. ಏನಕ್ಕೆ ಅಂದರೆ ಅವ್ರು ಗೌರ್ಮೆಂಟ್ ಹತ್ರ ದುಡ್ಡಿರಲ್ಲ. ಈಗೆಲ್ಲ ಪ್ರತಿಯೊಂದು ಹತ್ರನೂ ಜನಗಳಿಂದನೇ ವಸೂಲಿ ಮಾಡಬೇಕು ಅವರು. ಇಂಥ ರೂಲ್ಸ್ ಪ್ರತಿಯೊಂದು ತರೋದ್ರಿಂದ ನಾವೇ ಮಿಡ್ಲ್ ಕ್ಲಾಸ್ ಪೀಪಲ್ಗಳೇ ಬಲಿಯಾಗೋದು. ಹಾಗಾಗಿ ಪ್ರತಿಯೊಬ್ಬರು ಇದನ್ನ ರೂಲ್ಸ್ಗಳನ್ನ ನೋಡಿಕೊಂಡು ಚೆಕ್ ಮಾಡಿಕೊಂಡು ನಿಮ್ಮ ಮನೆಗಳನ್ನ ಸ್ಟಾರ್ಟ್ ಮಾಡ್ಕೊಳೋದು ತುಂಬಾನೇ ಒಳ್ಳೇದು. ಏನಾದ್ರು ಚಿಕ್ಕದಾರು ಆಗಲಿ ತುಂಬ ಈಗ ಒಂದು ಸ್ವಲ್ಪ ಮಾಡಿ ಇದು ಮಾಡಿಕೊಂಡ್ರೆ ದಂಡ ಕಟ್ಟೋದನ್ನ ನೀವು ತಪ್ಪಿಸ್ಬೋದು. ನಾನು ಹೇಳ್ದಂಗೆ 3 years ಅವ್ರದ್ದು ರೂಲ್ಸ್ ಇರುತ್ತೆ. 3 yearsಲ್ಲಿ ನೀವು ಮನೆ ಕಟ್ಟಿಲ್ಲ ಅಂದರೆ, ಈಗ ಡಿಸೆಂಬರಿಂದ ಆಗಸ್ಟಲ್ಲೇ ಜಾರಿ ಬಂದಿರೋದು, ಬಟ್ ಈಗ ಡಿಸೆಂಬರಿಂದ ಫುಲ್ ಇದಾಗಿ ಆಕ್ಟಿವ್ ಆಗಿ ಅವರು ಚೆಕ್ ಮಾಡ್ತಾ ಹೋಗ್ತಾರಂತೆ. 10% ದಂಡ ವೀಕ್ಷಕರೇ. 10% ದಂಡ ಅಂದರೆ ಲೆಕ್ಕ ಹಾಕೊಳ್ಳಿ. 10,000 ಅಂದರೆ 1 ಕೋಟಿ, 1 ಕೋಟಿ 20 ಲಕ್ಷ 30 ಲಕ್ಷ ಸೈಟ್ ತಗೊಂಡು ಯಾರಾದ್ರೂ ಈಗಿನ ವ್ಯಾಲ್ಯೂ ಇದ್ರೆ ಅದಕ್ಕೆ ನೀವು ಆಲ್ಮೋಸ್ಟ್ 15 ಲಕ್ಷ ರೂಪಾಯಿ ನೀವು ದಂಡ ಕಟ್ಟಬೇಕಾಗುತ್ತೆ. ಅದನ್ನ ಒಂದು ನೆನಪಲ್ಲಿ ಇಟ್ಕೊಳ್ಳಿ. 12ರಿಂದ 15 ಲಕ್ಷ ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಮತ್ತೆ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಬಂದಿರಲ್ಲ ಅಲಾಟ್ ಆದಾಗ. ಅದಾದ್ಮೇಲೆ 3 ವರ್ಷ ಇದಾದ್ಮೇಲೆ ಮನೆ ಏನಾದ್ರು ಇದು ಮಾಡಿದ್ರೆ ನಿಮಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅವರು ಶೇರ್ ಮಾಡ್ತಾರೆ. ಅಲ್ಲಿ ತನಕ ವ್ಯಾಲಿಡ್ ಇರಲ್ಲ. ನೀವು ಲೀಗಲಿ ಹೋದ್ರೂ ಏನು ಪ್ರಾಬ್ಲಮ್ ಏನೂ ನೀವು ಇದು ಮಾಡೋಕ್ಕಾಗಲ್ಲ. ಲೀಗಲಿ ಹೋದ್ರೆ ನಿಮಗೇನೆ ದೊಡ್ಡ ಲಾಸು. ಮತ್ತೆ ಅದಾದ್ಮೇಲೆ ನಿಮ್ಮ ಸಂಪೂರ್ಣ ಆಸ್ತಿಯ ಇದು ಪ್ರಕಾರನೂ ನಿಮ್ಮ ಹಕ್ಕಲ್ಲಿ ಇರೋದಿಲ್ಲ. ಅದು ಅಲಾಟ್ಮೆಂಟ್ ಆಗಿರುತ್ತೆ, ನಿಮ್ಮ ದುಡ್ಡು ಕೊಟ್ಟಿರೋ ಇದಕ್ಕೆ. ಬಟ್ ಅವ್ರದ್ದು ರೂಲ್ಸ್ ಏನಿರುತ್ತೆ, ಕಂಡೀಷನ್ಸ್ ಇರುತ್ತೆ, ಅದೆಲ್ಲ ನೀವು ಅಪ್ಲೈ ಆಗಿರಬೇಕು. ಪ್ರತಿಯೊಂದು ಸೇಲ್ ಡೀಡ್ ಆಗಲಿ ಅದೆಲ್ಲ ಸಂಪೂರ್ಣ ಹಕ್ಕು ಪತ್ರಗಳು ನಿಮ್ಮ ಕಿಸೆ ಇರಬೇಕು ಅಂದರೆ. ಮತ್ತೆ ಎಕ್ಸಿಸ್ಟಿಂಗು ಈ ಥರ ಇರಲಿಲ್ಲ, 10% ಅಂತ ಇರಲಿಲ್ಲ. ಎಕ್ಸಿಸ್ಟಿಂಗ್ ಏನಿತ್ತು 2030, ನೀವು ಎಷ್ಟೇ 2030 ಸೈಟ್ ತಗೊಂಡು ಎಷ್ಟೇ ವರ್ಷ ಬಿಡ್ಕೊಂಡಿದ್ರು 1.5 lakhs ದಂಡ ತಗೊಳೋರು. ಅದಾದ್ಮೇಲೆ 30-40ಗೆ 2 lakhs ಅಂತ. ನೀವು 10 ವರ್ಷ ಸೈಟ್ ಬಿಟ್ಟಿದ್ಯಾ 2 lakhs ತಗೊಳೋರು. ಬಟ್ ನೀನು 64 lakhs ತಗೊಳೋರು. ಆ ತರ ದಂಡನ ವಿಧಿಸಾರಂತೆ. ಈಗ ಅವಾಗ ನೀನು ಯಾವಾಗ ತಗೊಂಡಿರೋದು ಈ ತರ ಆಗಿ ತುಂಬಾ ಜನ ಬಿಡ್ಕೊಂಡ್ಬಿಡೋರು. ಈಗ ಏನಾಗಿದೆ, ನೀನು ಆಗ ತಗೊಂಡು ಬಿಡ್ಕೊಂಡಿದ್ದು ಈಗ ತಗೊಂಡ ಭೂಮಿ ಬೆಲೆಗೆ ಒಂದು 20,000 ಚದರ ಫೀಟ್ ಅಥವಾ ಜಯನಗರ JP ನಗರದೆಲ್ಲ ತಗೊಂಡಿದ್ದೀರಾ, 20-30 ಸಾವಿರ ನೀವು ಚದರ ಇದಾಗಿದೆ ಸ್ಕ್ವೇರ್ ಫೀಟ್ ಆಗಿದೆ ಅಂದರೆ ಒಂದು ಸೈಟ್ ವ್ಯಾಲ್ಯೂ ಈಗ ಎಷ್ಟು 30-40 ಆಲ್ಮೋಸ್ಟ್ ಎಷ್ಟಾಗುತ್ತೆ 4-5 ಕೋಟಿ ಬಂದಿರುತ್ತೆ. ಆ 4-5 ಕೋಟಿಗೆಲ್ಲ ಒಂದು ಸೈಟ್ ತಗೊಂಡಿದ್ದರಿಗೆ ನೀವೇನಾದ್ರು ಅಲ್ಲಿ ಸೈಟ್ ಮನೆ ಕಟ್ಟಿಲ್ಲ ಅಂದರೆ ಎಷ್ಟು ಬರೋದು 30 ಲಕ್ಷ, ಇನ್ನು 30-40 ಲಕ್ಷ ರೂಪಾಯಿ ನೀವು ಜಸ್ಟ್ ದಂಡ ವಿಧಿಸಬೇಕು. ಇನ್ನೊಂದು ಸೈಟ್ ತಗೋಬಹುದು ಅಂತ ವ್ಯಾಲ್ಯೂನ ನೀವು ಕೊಡಬೇಕಾಗುತ್ತೆ. ಹಾಗಾಗಿ ತುಂಬಾ ಜನ ನಮ್ಮಂಥ ಮಿಡ್ಲ್ ಕ್ಲಾಸ್ ಪೀಪಲ್ಗಳು ಅಥವಾ ನಾವು ತುಂಬ ಜನ ಲೋ ಪೀಪಲ್ ಏನು ಥಿಂಕ್ ಮಾಡ್ತಾರೆ ಅಂದರೆ ಅದನ್ನ ಏನಾದ್ರು ಇಟ್ಟರೆ ಬೆಳೆಯುತ್ತೆ, ಈಗಿನ ಬೆಳೀತಾ ಇರೋ ರೇಂಜಿಗೆ ಬೆಳೆಯುತ್ತೆ, ನಮಗೆ ಮುಂದೆ ಏನಕ್ಕಾರು ಮದುವೆಗಾರು ಆಗಲಿ ಏನಕ್ಕಾರು ಒಳ್ಳೆ ಒಳ್ಳೆದಕ್ಕೆ ಕೆಲಸಗಳಿಗೆ ಆಗ್ಬೋದು ಅಂತ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ. ಬಟ್ ಅಂಥವ್ರು ಈ BDA ಸೈಟ್ನ ಇಟ್ಕೊಳಕ್ಕೆ ಹೋಗಬೇಡಿ. BDA ಸೈಟ್ನ ಇಟ್ಕೊಂಡಿದ್ದರು ಇಂಥ ಪ್ರಾಬ್ಲಮ್ ಆಗಿದೆ ಅಂದರೆ ತುಂಬ ಜನ ಮಾರ್ಬಿಡೋದು. ಯಾರು ಕಟ್ಟಬೇಕು ಅಂತಿದ್ದಾರೆ ಅವ್ರಿಗೆ ಮಾರೋದು ತುಂಬಾ ಒಳ್ಳೆಯದು ವೀಕ್ಷಕರು. ಇಲ್ಲ ಅಂದರೆ ನೀವು ಸಿಗಾಕೋಬೇಕಾಗುತ್ತೆ. ಪ್ಲೀಸ್ ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ದಂಡನ ಕಟ್ಟಲೇಬೇಕಾಗತ್ತೆ. ಕ್ಲಿಯರ್ ಅದನ್ನ ಯಾರ್ಯಾರು BDA ಇಟ್ಕೊಂಡ್ರೆ ಪ್ರತಿಯೊಬ್ಬರು ಅವರು ಈಗಲೇ ನಿಮ್ಮ ಎಲ್ಲ ಆಕ್ಷನ್ಗಳನ್ನು ಎಲ್ಲ ಪ್ರತಿಯೊಂದನ್ನು ಏನೇನು ಡಾಕ್ಯುಮೆಂಟೇಶನ್ ಏನಿದೆ, ಎಷ್ಟು ವರ್ಷದಿಂದ ಇದು ಮಾಡಿದ್ದೀರಾ, ಯಾವ ಥರ ಮಾರ್ಬೇಕು ಯಾರಿಗಾರು ಎಲ್ಲ ಇಮಿಡಿಯೇಟ್ ಆಕ್ಷನ್ ಮಾಡ್ಕೊಳ್ಳಿ ವೀಕ್ಷಕರೇ. ಇಲ್ಲಾಂದರೆ ಮನೆ ಕಟ್ಟಬೇಕು ಅಂದರೆ ಚಿಕ್ಕದಾಗಿ ಒಂದು ಮನೆಯೂ ಎತ್ತಕ್ಕೂ ಸ್ಟಾರ್ಟ್ ಮಾಡಿ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಎಲ್ಲರಿಗೂ ಒಂದು ಈ BDAದೆಲ್ಲ ತಿಳಿಸ್ಕೊಟ್ರೆ ತುಂಬ ಜನ ಎಲ್ಲರೂ ಸೈಟ್ಸ್ ತಗೊಂಡು ಇಟ್ಕೊಂಡಿರ್ತಾರೆ, ಅವರಿಗೆ ಇದೊಂದು ಹೆಲ್ಪ್ ಆಗ್ಬೋದು. ಹಾಗಾಗಿ ಇದನ್ನ ಹೆಲ್ಪ್ ಆಗೋದ್ರಿಂದ ಅವರಿಗೂ ಸ್ವಲ್ಪ ಮನಿನ ಸೇವ್ ಆಗಬೇಕು ಅಂದರೆ ತುಂಬ ಜನ ಇದರಿಂದ ಕಳ್ಕೊಳ್ಳೋದು ಬೇಡ ಅಂತ ಇಂಟೆನ್ಷನಿಂದ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಟೇಕ್ ಕೇರ್, ಬಾಯ್. ಎನಿ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ಸ್ ಮಾಡಿ, ಐ ವಿಲ್ ಹೆಲ್ಪ್ ಯು. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್.